ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ ಫ್ರೆಂಡ್ಸ್, ಒಂದು ವಿಶೇಷವಾದ ದೇವಸ್ಥಾನಕ್ಕೆ ಬಂದಿದ್ದೀವಿ ನೋಡಿ. ಕಾಟೇರಮ್ಮ ದೇವಸ್ಥಾನ ಇದು. ತುಂಬ ಪವರ್ಫುಲ್ಲು ದೇವತೆ. ನಿಮಗೇನೇ ಕಷ್ಟ ಇದ್ದರೂ ಈ ದೇವತೆ ಹತ್ರ ಬಂದು ಒಂದು ಪ್ರಾರ್ಥನೆ ಮಾಡ್ಕೊಳ್ಳಿ, ಎಲ್ಲ ನಿಮ್ಮ ಆಸೆ ಆಕಾಂಕ್ಷೆಗಳೆಲ್ಲ ಈಡೇರಿಸ್ತಾಳೆ ಈ ತಾಯಿ. ಓಕೆನಾ ಫ್ರೆಂಡ್ಸ್? ನೋಡಿ ಯಾವ ಥರ ಕಾಯಿಗಳು ಎಲ್ಲ ಕಟ್ಟಿದ್ದಾರೆ. ಮನಸ್ಸಿನಾಗ ಏನಾದರೂ ಅಂದ್ಕೊಂಡು ಈ ಥರ ಕಾಯಿ ಕಟ್ತಾರೆ ಜನಗಳು. ಓಕೆನಾ? ನಾವು ಇದೇ ಫಸ್ಟ್ ಟೈಮು ಹೋಗಿರೋದು. ದೇವಸ್ಥಾನ ಹೇಗಿದೆ ನೋಡ್ಕೊಂಬರೋಣ ಎಲ್ಲರೂ ಹೇಳ್ತಾ ಇದ್ರಲ್ವ. ನಮಗೆ ಹೋಗಬೇಕು ಅಂತ ಅನಿಸಿತ್ತು, ಹಂಗಾಗಿ ಹೋಗೋಣ ಅಂತ ಹೇಳಿ ಹೊರಟ್ವಿ. ಬಂದು ದೇವ್ರ ಹತ್ರ ಒಂದು ದರ್ಶನ ತೊಗೊಂಡ್ವಿ, ದೇವತೆ ನೋಡಿದ್ವಿ. ತುಂಬ ನೋಡಿ ನಮಗೇನೋ ಒಂಥರ ಮಿರಕಲ್ ಅನ್ನಿಸ್ತು. ಯಾಕೆ ಗೊತ್ತಾ? ನೋಡಿ ಯಾವ ಥರ ಬೀಗಗಳೆಲ್ಲ ಹಾಕಿದ್ದಾರೆ. ಏನಾದರೂ ಒಂದು ಅಂದ್ಕೊಂಡು ಆ ಥರ ಬೀಗ ಹಾಕಿ ಹೋಗ್ತಾರೆ. ಕೆಲವೊಬ್ಬರು ಬಳೆಗಳು ಹಾಕ್ತಾರೆ, ಪಿನ್ನುಗಳು ಹಾಕ್ತಾರೆ. ಅವರವರಿಗೆ ಏನಾದರೂ ಮಕ್ಕಳು ಬೇಕಾದ್ರೆ ತೊಟ್ಲು ಕಟ್ಟೋಗಿರ್ತಾರೆ. ಒಟ್ಟಿಗೆ ಏನೆಲ್ಲ ನಿಮಗೆ ಏನು ಆಗಬೇಕೋ ಆ ಕೆಲಸ ಆಗಬೇಕೋ ಆ ಒಂದು ವಸ್ತುನ ತಂದು ಆ ಥರ ಹಾಕಿ ಹೋಗ್ತಾರೆ ಅಂದ್ಕೊಂಡು ಮನಸ್ಸಿನಲ್ಲಿ. ಅದು ಈ ದೇವತೆ ಈಡೇರಿಸ್ತಾರಂತೆ. ಖಂಡಿತ ಈ ದೇವತೆ ಹೆಸರು ದೇವತೆ ಈಡೇರಿಸ್ತಾಳೆ ಅನ್ನೋಕ್ಕೆ ನನಗೆ ಭಯ. ಯಾಕೆ ಗೊತ್ತಾ? ಅದು ಒಂಥರ ಏಕವಚನ ಆಗುತ್ತಲ್ವಾ, ಹಾಗಾಗಿ ತುಂಬ ಪವರ್ಫುಲ್ ದೇವತೆ. ನಿಜವಾಗ್ಲೂ ಹೇಳಕ್ಕಂದ್ರೆ ತುಂಬ ಒಂಥರ ಮಿರಕಲ್ ಅನ್ನಿಸ್ತು. ಯಾಕಪ್ಪ ಮಿರಕಲ್ ಅನ್ನಿಸ್ತು ಅಂದರೆ, ಅಲ್ಲಿ ನೋಡಿದ ತಕ್ಷಣವೇ ಒಂಥರ ಏನೋ ವಿಶೇಷವಾದ ದೇವತೆ ನೋಡಿದ್ವಿ. ಆಮೇಲೆ ಅಲ್ಲಿ ಬೀಗಗಳು ಹಾಕಿರ್ತಕ್ಕಂಥ ಒಂದು ಇದನ್ನು, ಆಮೇಲೆ ಕೆಲವೊಂದು ಫೋಟೋಗಳು ಹಾಕಿ ಹೋಗಿದ್ರು. ಯಾರಾದರೂ ಕಾಣೆಯಾಗಿರ್ತಾರಲ್ವ, ಈ ದೇವತೆ ಹತ್ರ ಬಂದು ಬೇಡ್ಕೊಂಡು ಅವ್ರ ಫೋಟೋನ ಇಲ್ಲಿ ಬಂದು ಹಾಕಿ ಹೋಗ್ತಾರಂತೆ. ಕೆಲವ್ರು ಅಲ್ಲಿ ಇರ್ತಕ್ಕಂಥವ್ರನ್ನ ನಾವು ಕೇಳಿದ್ವಿ, ಯಾಕೆ ಈ ಥರ ಎಲ್ಲ ಹಾಕಿದಾರಂತ. ಅವರೆಲ್ಲ ಹೇಳ್ತಾ ಇದ್ರು, ಕೆಲವ್ರಿಗೆ ಶುಗರ್ ಬಂದಿರುತ್ತೆ, ಕಾಯಿಲೆಗಳು ಬಂದಿರುತ್ತೆ. ಏನೋ ಒಂದು ಕಂಟ್ರೋಲ್ ಮಾಡ್ಕೊಳಕ್ಕಾಗೇ ಒಂದು ದೇವತೆ ಹತ್ರ ಬಂದು ಬೇಡ್ಕೊಂಡು ಗುಳಿಗೆ ಕವರ್ ಹಾಕಿ ಹೋಗಿರ್ತಾರೆ. ಏನೋ ಒಟ್ಟಿಗೆ ಅವ್ರವ್ರ ಮನಸ್ಸಿಗೆ ತಕ್ಕಂಗೆ ಅವರು ಆ ಥರ ಹಾಕಿ ಹೋಗಿರ್ತಾರೆ. ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ. ಇಲ್ಲೊಂದು ದೇವಸ್ಥಾನಕ್ಕೆ ಈ ಥರ ಬಂದು ನಮಗೇನೇ ಕಷ್ಟ ಇದ್ರೂ ಒಂದೊಂದು ಕಷ್ಟಕ್ಕೂ ಒಂದೊಂದು ಪರಿಹಾರ ಇದೆ ಇಲ್ಲಿ. ದೃಷ್ಟಿಯಾಗಿರುತ್ತೆ ಅಂತೇಳಿ ದೃಷ್ಟಿ ತೆಗೆಸ್ಕೊಂತಾರೆ. ಓಕೆನಾ? ನೋಡಿ ಯಾವ ಥರ ನಮಗೆ ಕೈಯಿಂದ ದುಡ್ಡು ಹೋಗ್ತೈತಲ್ಲ ಅಂತ ಯೋಚನೆ ಮಾಡಬಾರ್ದು. ಯಾಕೆ ಗೊತ್ತಾ? ನಮಗೆ ಕಷ್ಟ ನಮ್ದೇನೈತೆ ಕಷ್ಟ ಅದು ಪರಿಹಾರ ಆದ್ರೆ ಸಾಕು. ಓಕೆನಾ? ಅಷ್ಟು ಪವರ್ಫುಲ್ ದೇವತೆ. ನೋಡಿ ವಿಗ್ರಹ ಎಷ್ಟು ಸಖತ್ತಾಗಿದೆ ಗೊತ್ತಾ? ನೋಡ್ಕೊತ ವಿಡಿಯೋ ಮಾಡ್ಕೊತ ಬಂದೆ, ನಮ್ಮ ಫ್ರೆಂಡ್ಸ್ಗೆಲ್ಲ ತೋರ್ಸೋಣ ಅಂತ ಹೇಳಿ. ಓಕೆನಾ ಫ್ರೆಂಡ್ಸ್? ಮಂಗಳಾರತಿ ತೊಗೊಳ್ಳಿ ನೀವು ಸಹ. ಓಕೆನಾ? ತುಂಬ ನೋಡಿದ ತಕ್ಷಣ ಏನೋ ಒಂಥರ ಮನಸ್ಸಿಗೆ ಸಮಾಧಾನ. ನೋಡಿ ಆ ದೇವತೆ ಮುಖ ನೋಡಿದರೆ ಒಂಥರ ಖುಷಿ ಅಲ್ವಾ? ಖಂಡಿತ ನೀವು ಸಹ ಒಂದ್ಸರಿ ಭೇಟಿ ಆಗ್ರಿ ಅಂತ ಹೇಳ್ತೀನಿ. ಓಕೆನಾ? ಈ ಥರ ನೋಡಿದ ತಕ್ಷಣ ಒಂಥರ ಸೂಪರ್ ಫೀಲ್ ಅನ್ನಿಸ್ತು ನನಗೆ. ನೋಡಿ ಇಲ್ಲಿ ಶ್ರೀ ಕ್ಷೇತ್ರ ಕಾಟೇರಮ್ಮ ದೇವಸ್ಥಾನ ಅಂತ ಬೋರ್ಡ್ ಹಾಕಿದ್ದಾರೆ. ಓಕೆನಾ? ನಿಜವಾಗ್ಲೂ ಹೇಳ್ಬೇಕಂದ್ರೆ ನೋಡಿ ಏನೆಲ್ಲ ಕಟ್ಟಿದ್ದಾರೆ. ಅವನ್ನೆಲ್ಲ ಇನ್ನೂ ಭಯಂಕರವಾಗಿ ಸಾಕಷ್ಟು ಕಟ್ಟಿರೋವಿದ್ವು. ನಾನು ಅದನ್ನೆಲ್ಲ ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಸ್ವಲ್ಪನೇ ವಿಡಿಯೋ ಮಾಡ್ಕೊತ ದೇವ್ರು ನೋಡ್ಕೊತ ಬಂದೆ. ಒಂದು ಕಾಯಿ ಕಟ್ಟೋಣ ಅಂತ ಹೇಳಿ ನಮ್ಮ ಮನೆಯವರು, ನಮ್ಮ ಮಗಳು, ನಮ್ಮ ಮಗ, ನಾನು ಸಹ ಏನೋ ಒಂದು ಮನಸ್ಸಿನಲ್ಲಿ ಈ ಥರ ಎಲ್ಲರೂ ಕಟ್ಟಿದ್ದಾರಲ್ವಾ. ನಮ್ಮದು ಎಲ್ಲರಿಗೂ ಒಂದೊಂದು ಥರ ದೇವ್ರು ಏನಾದರೂ ಒಂದು ಪ್ರಾಬ್ಲಮ್ ಕೊಟ್ಟಿರ್ತಾನೆ ಅಲ್ವಾ. ಹಂಗಾಗಿ ನಾವು ಒಂದು ಏನೋ ಅಂದ್ಕೊಂಡು ಕಾಯಿ ಕಟ್ಟೋಣ ಅಂತ ಹೇಳಿ ಬಂದ್ವಿ. ಕಾಯಿ ತೊಗೊಂಡ್ವಿ. ಕಾಯಿ ತೊಗೊಂಡು ಅಲ್ಲಿ ದೇವಸ್ಥಾನಕ್ಕೆ ಆಶೀರ್ವಾದ ಮಾಡಿಕೊಡ್ತಾರೆ. ನಾವೇನಾದರೂ ಅಂದ್ಕೊಂಡಿರ್ತೀವಿ ಅದನ್ನು ಅವರು ಎಷ್ಟು ಸರಿ ಜಪ ಮಾಡಿ ಕಟ್ರಿ ಅಂತ ಹೇಳ್ತಾರೋ ಆ ಥರ ಹೇಳ್ಕೊಂತ ಕಾಯಿ ಕಟ್ಟಿ ಇದಕ್ಕೆ ದೊಡ್ಡದು ಆಲದ ಮರ. ಅದು ಎಷ್ಟು ಭಯಂಕರ ದೊಡ್ಡದು, ಎಷ್ಟು ದೊಡ್ಡದು ಅಂತ ಹೇಳೋಕ್ಕಾಗಲ್ಲ, ಅಷ್ಟು ದೊಡ್ಡದು. ಓಕೆನಾ? ನನ್ನ ಜೀವನದಾಗೆ ಇಷ್ಟೊಂದು ದೊಡ್ಡದು ಆಲದ ಮರ ನಾನು ನೋಡೇ ಇಲ್ಲ. ಓಕೆನಾ? ಇದೇ ಫಸ್ಟ್ ಟೈಮ್ ಇಷ್ಟೊಂದು ದೊಡ್ಡ ಮರ ನಾನು ನೋಡಿರೋದಂದರೆ ಇದೇ ಫಸ್ಟ್ ಟೈಮು ನಾನು ನೋಡಿರೋದು. ಓಕೆನಾ? ಈ ಥರ ಕಾಯಿಗಳಂತೂ ಲೆಕ್ಕಕ್ಕೆ ಇಲ್ಲ. ಎಷ್ಟು ಲಕ್ಷಾಂತರ ಇದ್ವು ಕಾಯಿಗಳು, ಎಣಸೋಕ್ಕೆ ಆಗಲ್ಲ. 1000 ಅಲ್ಲ, 100 ಅಲ್ಲ, 50 ಅಲ್ಲ, 10 ಅಲ್ಲ, 20 ಅಲ್ಲ, ಲಕ್ಷಾಂತರ ಕೋಟ್ಯಾಂತರ ಕಾಯಿಗಳು ಕಟ್ಟಿದ್ರು. ಎಣಸೋಕ್ಕೆ ಆಗಂಗಿಲ್ಲ, ಅಷ್ಟು ಭಯಂಕರ ಕಟ್ಟಿದ್ರು. ಓಕೆನಾ? ಅವನ್ನೆಲ್ಲ ನೋಡಿ ಒಂದು ಬೆಲ್ಲದ ಆರತಿ ಮಾಡೋಣ ದೇವತೆಗೆ ಅಂತ ಹೇಳಿ ಒಂದು ಬೆಲ್ಲದ ಆರತಿ ಆ ಎಮ್ಮಗೆ ದೃಷ್ಟಿ ತೆಗೆದು ಒಂದು ನೆವಳಿ ಬೆಳಗಿ ಆ ಎಮ್ಮಗೆ. ಓಕೆನಾ? ಖುಷಿ ಆಯಿತು ನೋಡಿ.
ಬಂದು ಇಲ್ಲಿ ಕಾಯಿ ಕಟ್ಟಣ ಅಂತ ಬಂದ್ವಿ. ಕಾಯಿ ಕಟ್ಟ ಒಂದು ಜಾಗದಾಗೆ ಈ ಥರ ನವ ದುರ್ಗಿಯರ ವಿಗ್ರಹಗಳು ಸ್ಥಾಪನೆ ಮಾಡಿಟ್ಟಿದ್ರು. ಓಕೆನಾ, ನವದುರ್ಗಿಯರದು ವಿಗ್ರಹಗಳನ್ನ ಸ್ಥಾಪನೆ ಮಾಡಿ ಇಟ್ಟಿದ್ರು. ಕಾಯಿ ಕಟ್ಟಿ ಎಲ್ಲ ಕತ್ಲಾಗಿದೆ, ಅದರೊಳಗೆಲ್ಲ ವಿಗ್ರಹ ಸ್ವಲ್ಪ ಕಾಣಿಸ್ತಾ ಇದ್ವು. ಈ ನೋಡಿ ನನ್ನ ಮಗಳಿಗೆ ದೃಷ್ಟಿ ತೆಗೆಯೋಣ ಅಂತ ಹೇಳಿ ಗುರುಗಳು ದೃಷ್ಟಿ ತೆಗೆದು ಹಾಕ್ತಾ ಇದ್ರು. ಓಕೆನಾ, ನನ್ನ ಮಗನು ಹಂಗೆ ದೃಷ್ಟಿ ತೆಗೆಸ್ಕೊಂಡ. ಯಾರಿಗೆಲ್ಲ ದೃಷ್ಟಿ ಆಗಿರುತ್ತೆ ಅಂತ ನಮ್ಮ ಮನಸ್ಸಿಗೆ ನಾವಿಗೆ ಆ ಥರ ಅನ್ಕೊಂತೀವ, ದೃಷ್ಟಿ ನಿವಾಳಿಸ್ಕೊಂಡು ಹಾಕ್ಬೋದು. ಓಕೆನಾ, ಆ ಥರ ಏನೋ ಖುಷಿ ಅಲ್ಲಿಗೆ ಹೋಗಿ ಬಂದರೆ. ನಿಜವಾಗ್ಲೂ ನೋಡಿ ಆ ಮರ ಎಲ್ಲ ಸುತ್ತರಿತಾ ಇದ್ದಾರೆ ನನ್ನ ಮಗಳು ಮಗ. ನಮ್ಮ ಮನೆಯವರೆಲ್ಲ ಒಂದು ರವಂಡು ಹಾಕಿ ಬಂದರು. 108 ಸರಿ ರವಂಡ ಹಾಕಿದ್ರೇ ಅದಕ್ಕೆ ಏನೋ ಒಂದು ಅಂದ್ಕೊಂಡಿರೋದು ಆ ದೇವತೆ ಈಡೇರಿಸ್ತಾಳೆ ಅನ್ನೋದು ಒಂದು ಮನೋಭಾವನೆ. ಅಲ್ಲಿ ಇರ್ತಕ್ಕಂಥವ್ರು ಯಾವ್ಯಾವ ಒಂದು ಇದಕ್ಕೆ ಕಟ್ತಾರೋ ಕಾಯಿ ಯಾವುದಕ್ಕೆ ತಕ್ಕಂತೆ ಮಂತ್ರಗಳು ಹೇಳ್ಕೊಟ್ಟಿರ್ತಾರೆ, ಅದೇ ಥರ ಫಾಲೋ ಮಾಡಿ ಕಟ್ತಾರೆ. ಎಲ್ಲರಿಗೂ ಒಂದೇ ಮಂತ್ರ ಇರಲ್ಲ, ಎಲ್ರಿಗೂ ಬೇರೆ ಬೇರೆ ಅವ್ರವ್ರ ಕಷ್ಟಕ್ಕೆ ತಕ್ಕಂಗೆ ಅವ್ರವ್ರಿಗೆ ಮಂತ್ರಗಳು ಹೇಳ್ಕೊಡ್ತಾರೆ. ಹೇಳಿ ಕಾಯಿ ಕಟ್ಟಿ ಆ ದೇವರಿಗೆ ಒಂದು ಆಶೀರ್ವಾದ ತಗೊಂಡು ದೇವತೆ ಹತ್ರ ಒಂದು ಬೇಡಿಕೊಂಡು ನಾವು ಅಂದ್ಕೊಂಡಿರೋದನ್ನ ಈಡೇರಿಸು ತಾಯಿ ಅಂತ ಹೇಳಿ ಕೈ ಮುಕ್ಕೊಂಡು ಈ ಥರ ನೋಡಿ ಕಾಯಿಗಳಂತೂ ಹೇಳೋಕ್ಕೆ ಆಗಲ್ಲ. ಅಷ್ಟು ದೊಡ್ಡ ಆಲದ ಮರ, ಅಷ್ಟೊಂದು ಮೇಲ್ಗಡೆ ಹೋಗಿ ಹೆಂಗೆ ಕಟ್ಟಿದ್ದಾರಪ್ಪ ಈ ಕಾಯಿಗಳೆಲ್ಲ ಅಂತ ಒಂದ್ಸರಿ ಅನಿಸುತ್ತೆ. ಓಕೆನಾ, ನೋಡಿ ಎಲ್ಲ ರವಂಡು ಹಾಕಿ ಬರ್ತಾರೆ ಜನಗಳೆಲ್ಲ. ಸ್ವಲ್ಪ ಸುಸ್ತಾಯಿತು ಅಂದ್ರೆ ಕೆಲವರೆಲ್ಲ ಕುತ್ಕೊಂತಾರೆ, ಕೆಲವರು ರವಂಡು ಹೊಡಿತಾನೇ ಇರ್ತಾರೆ. ಓಕೆನಾ, ನೋಡಿ ನನಗೊಂದು ಸ್ವಲ್ಪ ಶೀತ ಆಗಿದೆ. ಮತ್ತು ಏನು ಈ ಥರ ಅನ್ಕೋಬೇಡಿ. ನೋಡಿ ನಮ್ಮ ಮನೆಯವ್ರು ಕಾಯಿ ಕಟ್ತಾ ಇದ್ದಾರೆ. ಓಕೆನಾ, ನೀರು ಬದಲಿ ಆದ್ವಲ್ಲ, ಹಂಗಾಗಿ ಸ್ವಲ್ಪ ಶೀತ ಆಗಿದೆ ನನಗೆ. ನೋಡಿ ಕಾಯಿ ಕಟ್ತಾ ಇದ್ದಾರೆ ನಮ್ಮ ಮನೆಯವರು, ಮಗ ಮಗಳು. ಓಕೆನಾ, ನಾನು ವಿಡಿಯೋ ಮಾಡ್ತಾ ಇದ್ದೆ, ಪಕ್ಕಕ್ಕಿದ್ದೆ ನಾನು ಸಹ. ವಿಡಿಯೋದಲ್ಲಿ ಕಂಡಿರೋಕ್ಕಿಲ್ಲ ಅನಿಸುತ್ತೆ. ಓಕೆನಾ, ಏನಪ್ಪ ಅಂದರೆ ಏನೋ ಒಂಥರ ಖುಷಿ ಆಗುತ್ತೆ ಫ್ರೆಂಡ್ಸು. ಪ್ರತಿಯೊಬ್ಬರಿಗೂ ಏನೋ ಒಂಥರ ಸಂಕಷ್ಟಗಳಿದ್ದೇ ಇರ್ತವೆ. ಈ ದೇವತೆ ಹತ್ರ ಬಂದು ಒಂದು ಪರಿಹಾರ ಮಾಡಿಕೊಂಡು ನೀವು ಒಂದು ಬೇಡ್ಕೊಂಡು ಕಾಯಿ ಕಟ್ಟಿ ಹೋಗಿ. ನಿಜವಾಗ್ಲೂ ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್, ಈ ತಾಯಿ ನೋಡಿಬಿಟ್ರೆ ನಿಮ್ಮ ಕಷ್ಟಗಳೆಲ್ಲ ದೂರ ಆಗ್ತವೆ. ಓಕೆನಾ, ಖಂಡಿತ ಒಂದ್ಸರಿ ಬಂದು ಭೇಟಿಯಾಗಿ. ಓಕೆನಾ, ಬೆಂಗಳೂರಾಗೆ ಇರೋದು ಈ ದೇವತೆ. ಓಕೆನಾ, ನಿಮಗೆ ಕೆಲವೊಂದು ಇದರಲ್ಲಿ ಗೊತ್ತಿರ್ಬೋದು ಅಂದ್ಕೊಂಡಿದ್ದೀನಿ ನಾನು. ಸಖತ್ತಾಗಿದೆ ಫ್ರೆಂಡ್ಸ್. ಎಷ್ಟು ಆ ಯಮ್ಮನ ಬಗ್ಗೆ ಹೇಳಕ್ಕಂದ್ರೆ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ. ಓಕೆನಾ, ನೋಡಿ ಮೇಲ್ಗಡೆ ಹೋಗಿ ಆ ದೇವತೆ ವಿಗ್ರಹನ ಒಂದು ರವಂಡು ಸುತ್ತರ್ದು ಬಂದ್ವಿ. ಸುತ್ತರ್ದು ಮತ್ತು ಈ ಕಡೆ ಇಳಿದು ಬಂದ್ವಿ. ಕೆಳಗಡೆ ಬಂದು ಮತ್ತೆ ಒಂದು ಫೋಟೋನಾರು ತಕ್ಕೊಳ್ಳೋಣ ಅಂತ ಹೇಳಿ ಫೋಟೋ ತಗೊಂಡ್ವಿ. ಅಲ್ಲಿಂದ ಕೆಲವರು ಕಾಯಿ ದೃಷ್ಟಿ ತೆಗೆಸಿ, ಈಡ್ಗಾಯಿ ದೃಷ್ಟಿ ತೆಗೆಸಿ ಹಾಕ್ತಾರೆ, ಕೆಲವರು ನಿಂಬೆಹಣ್ಣು ದೃಷ್ಟಿ ತೆಗೆಸಿ ಹಾಕ್ಸ್ತಾರೆ. ಇನ್ನು ಕೆಲವರು ಅವರವರಿಗೆ ತಕ್ಕಂತೆ ಅವರವರು ಮನೋಭಾವಕ್ಕೆ ತಕ್ಕಂತೆ ಅವರವರು ಏನೆಲ್ಲ ಅಂದ್ಕೊಂಡಿರ್ತಾರೆ. ಒಬ್ಬೊಬ್ಬರು ಕೈಗೆ ಅಂತ್ರ ಕಟ್ಟಿಸ್ಕೊಂತಾರೆ, ಕೊರಳಿಗೆ ತಾಯ್ತ ಕಟ್ಟಿಸ್ಕೊಂತಾರೆ. ಅವ್ರವ್ರ ಮನಸ್ಸಿಗೆ ತಕ್ಕಂತೆ ಅವ್ರಿಗೆ ಏನು ಮಾಡಬೇಕು ಅಂತ ಅವರು ರಾಶಿ ಭವಿಷ್ಯ ಜಾತಕದ ಪ್ರಕಾರ ಅವರೊಂದು ಏನೆಲ್ಲ ಕಷ್ಟಗಳು ಬಂದಿರ್ತಾವೋ ಅವರಿಗೆ ಆ ಥರ ಮಾಹಿತಿ ಕೊಟ್ಟು ಗುರುಗಳು ಇವರಿಗೆ ಒಂದು ಪರಿಹಾರ ಮಾಡೋಕ್ಕೆ ಹೇಳ್ಕೊಡ್ತಾರೆ. ಖಂಡಿತ ಎಲ್ರಿಗೂ ಪ್ರತಿಯೊಬ್ಬರಿಗೂ ಇಲ್ಲಿ ಬಂದವರಿಗೆಲ್ಲ ಒಳ್ಳೆಯದಾಗುತ್ತೆ ಫ್ರೆಂಡ್ಸ್. ಓಕೆನಾ, ಎಲ್ಲ ಮುಗಿಸ್ಕೊಂಡ್ವಿ. ಇನ್ನೇನು ಬಸ್ಸಿಗೆ ಹೋಗೋಣ ಅಂತ ಹೇಳಿ ಹೊರಡೋಣ ಅಂತ ಹೇಳಿ ಹೊರಟ್ವಿ. ಮತ್ತು ಹೊರಡೋದೇನು ಸ್ವಲ್ಪ ಲೇಟಾಗೇ ಹೋದ್ರಾಯ್ತು. ಒಂದು 5 ನಿಮಿಷ ಕೂಡೋಣ ಅಂತ ಹೇಳಿ ಕುತ್ಕೊಂಡು ಅಲ್ಲಿ ಎಲ್ಲ ದೇವರು ದರ್ಶನ ಎಲ್ಲ ತೊಗೊಂಡು ಬಂದು ಹೊರಗಡೆ ಎಲ್ಲ ಬಂದು ಸ್ವಲ್ಪ ವೀಡಿಯೋ ಮಾಡಿಕೊಂಡು ನೆಕ್ಸ್ಟು ಪ್ರಸಾದನಾರ ತಗೊಳ್ಳೋಣ ಅಂತೇಳಿ ಸ್ವಲ್ಪ ಪ್ರಸಾದ ಲೇಟ್ ಆಗ್ಬೋದೇನೋ ಅಂತ ಯೋಚನೆ ಮಾಡಿದ್ವಿ. ಯಾಕಂದರೆ ಈ ಕಡೆ ಬರೋಕ್ಕೆ ಟೈಮ್ ಆಗುತ್ತೆ ಅಲ್ವಾ. ನಾವು ಮತ್ತೆ ಹೋಗೋಣ ಅಂತ ಹೇಳಿ ಹೊರಟ್ವಿ. ಮತ್ತು ಏನೋ ಮನಸ್ಸಿಗೆ ಇರಬೇಕು ಇನ್ನೊಂದು ಸ್ವಲ್ಪ ಹೊತ್ತು ಅನ್ನಿಸ್ತು. ನೆಕ್ಸ್ಟು ಇನ್ನೊಂದು ಬಸ್ಸಿಗೆ ಹೋಗೋಣ, ಇರೋಣ ತಡ್ರಿ ಇನ್ನೊಂದು ಸ್ವಲ್ಪ ಹೊತ್ತು ಹೇಳಿ ಉಳ್ಕೊಂಡ್ವಿ. ಅಲ್ಲಿ ಒಂದು 5 ನಿಮಿಷ ಕೂತ್ಕೊಂಡು ಮತ್ತು ದೇವ್ರನ್ನ ಬಿಟ್ಟು ಬರೋಕ್ಕೆ ಅನಿಸಲ್ಲ ಫ್ರೆಂಡ್ಸ್. ಓಕೆನಾ, ಅಲ್ಲಿ ಹೋಗಿ ಬಂದ್ರೆ ಆ ಥರ ಫೀಲ್ ಅನಿಸ್ತತೆ. ನಿಜವಾಗ್ಲೂ ಹೇಳೋಕ್ಕಂದ್ರೆ ತುಂಬ ಖುಷಿ ಆಯಿತು ನಮಗೆ ಹೋಗಿ ಬಂದಿದ್ದು. ನೀವು ಸಹ ಖಂಡಿತ ಇದೇ ಥರ ಹೋಗಿ ಬನ್ನಿ. ಪ್ರತಿಯೊಬ್ಬರಿಗೂ ಒಂದೊಂದು ಕಷ್ಟ ಇರುತ್ತೆ, ಎಲ್ರಿಗೂ ಪರಿಹಾರ ಸಿಗುತ್ತೆ. ಓಕೆನಾ, ನೋಡಿ ಯಾವ ಥರ ಎಲ್ಲೆಲ್ಲಿ ಈ ಥರ ಕಾಯನ್ನು ಬೇರೆ ಅಂಟಿಸ್ತಾರೆ ದೇವ್ರಿಗೆ. ನಾವು ಅಂದ್ಕೊಂಡ್ರೆ ನೋಡಿ ಬೀಗ ಆ ಕಡೆ ಪಕ್ಕಕ್ಕೆ ನೋಡಿ, ನಾನು ನಿಂತಿನಲ್ಲ ಅದ್ರ ಪಕ್ಕಕ್ಕೆ ಎಷ್ಟು ಬೀಗ ಇದಾವೆ ನೋಡಿರಿ. ಲಕ್ಷಾಂತರ ಕೋಟ್ಯಾಂತರ ಬೀಗಗಳದಾವೆ, ಅವನು ಎಣಿಸೋಕ್ಕೆ ಆಗಲ್ಲ ಫ್ರೆಂಡ್ಸ್. ಓಕೆನಾ, ನೋಡಿ ನಾವೆಲ್ಲ ಬೆಲ್ಲದ ಆರತಿ ಮತ್ತು ಕುಂಬಳಕಾಯಿ ದೃಷ್ಟಿ ತೆಗೆದು ಇಳೆ ತೆಗೆದು ದೃಷ್ಟಿ ತೆಗೆದು ಅದನ್ನು ಆರತಿ ಬೆಳಗಿ ಅಲ್ಲಿಟ್ಟು ಕಾಯನ್ನು ಅಂಟಿಸಿ ಬರ್ತಾರೆ ದೇವರಿಗೆಲ್ಲ.
ಓಕೆನಾ. ಈ ಥರ ನೋಡಿ ವಿಗ್ರಹಗಳು ಅಲ್ಲಿ ನೋಡಿದ ತಕ್ಷಣವೇ ಒಂಥರ ನವದುರ್ಗಿಯರು ಇಲ್ಲೇ ಇದ್ದಾರಪ್ಪ ಅನ್ನೋ ಒಂದು ಫೀಲ್ ಬರುತ್ತೆ. ಓಕೆನಾ. ನೋಡಿ ಸುತ್ತಾಲಿ ಕೆಂಪು ಬಟ್ಟೆಯಿಂದ ಕಾಣಿಸ್ತಾ ಇದ್ದಾವಲ್ವ, ಅವು ಎಲ್ಲವೂ ಕಾಯಿಗಳು. ಓಕೆನಾ. ಒಂದೊಂದೇ ಕಾಯಿಗಳವು, ಆದರೆ ಎಣ್ಸೋಕ್ಕೆ ಆಗಲ್ಲ ನೋಡಿ. ಇದು ಈ ಥರಗಳೆಲ್ಲ ಇಟ್ಕೊಂಡಿರ್ತಾರಲ್ಲ ಎಲ್ಲ ಮಾರಲಿಕ್ಕೆ. ನಾನು ಸ್ವಲ್ಪ ವಿಡಿಯೋ ಮಾಡ್ಕೊಂಡೆ. ಓಕೆನಾ. ನೋಡಿ ಇದು ಮನೆಯಲ್ಲಿ ಇರಬೇಕಂತೆ. ನೆಕ್ಸ್ಟು ಪ್ರಸಾದ ತೊಗೊಂಡೋಗೋಣ ಅಂತೇಳಿ ಬಂದ್ವಿ. ಪ್ರಸಾದ ತೊಗೊಂಡೋಗೋಣ, ಹಾಗೆ ಬಿಟ್ಟು ಹೋಗಬಾರ್ದು ಬಂದು ಅಂತೇಳಿ ಮತ್ತು ಪ್ರಸಾದ ತಿಂದು ಹೋಗೋಕ್ಕಂತ ಸ್ವಲ್ಪ ಹೊತ್ತು ವೇಟ್ ಮಾಡಿ ಪ್ರಸಾದ ತೊಗೊಂಡು ಆಮೇಲೆ ಮನಸ್ಸಿಗೆ ಸಮಾಧಾನ ಆಯಿತು. ಮತ್ತು ಒಂದು ಫೋಟೋ ತಕ್ಕೊಂಡು ವಿಡಿಯೋ ಮಾಡ್ಕೊತ ಸ್ವಲ್ಪ ಹೊತ್ತು ಟೈಮ್ ಅಲ್ಲೇ ಸ್ಪೆಂಡ್ ಮಾಡಿ ನೋಡಿ ಇದು ಪಾದ, ಆ ಯಮ್ಮನ ಪಾದ ಅಂತೆ. ಏನೆಲ್ಲ ಅನ್ಕೊತೀವೋ ಪ್ರತಿಯೊಂದು ಈಡೇರಿಸ್ತಾಳೆ ಈ ತಾಯಿ. ಪ್ರತಿಯೊಬ್ಬರು ಬಂದು ದಯವಿಟ್ಟು ಎಲ್ಲರೂ ಹೋಗಿ ನಿಮ್ಮ ಕಷ್ಟ ಬೇಡ್ಕೊಳ್ಳಿ. ಈ ಥರ ಇದೆ ಅಮ್ಮ, ನನಗೆ ಕಾಪಾಡು ತಾಯಿ ಅಂತ ಹೇಳಿ ಪರಿಹಾರ ಮಾಡಿಕೊಡ್ತಾರೆ. ಅಲ್ಲಿರ್ತಕ್ಕಂಥ ಗುರುಗಳು ಎಲ್ಲ ಕಾಯಿ ಕಟ್ಟೋದೆಲ್ಲ ಹೇಳ್ತಾರೆ, ಮಂತ್ರಗಳು ಹೇಳ್ಕೊಡ್ತಾರೆ. ಓಕೆನಾ ಫ್ರೆಂಡ್ಸ್. ಇದು ಬಿಟ್ಟರೆ ಮತ್ತೆಂಥದ್ದು ಇಲ್ಲ ಅಲ್ಲಿ. ನಿಜವಾಗ್ಲೂ ಒಂದು ಹೇಳೋಕ್ಕೆ ಆಗಲ್ಲ, ಅಷ್ಟು ಪವರ್ಫುಲ್ಲು ದೇವತೆ. ಓಕೆನಾ. ನೋಡಿ ನಮ್ಮ ಮನೆಯವರೆಲ್ಲ ಸುತ್ತಾಡ್ದು ಸುಸ್ತಾಗಿ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ರು. ನಾನು ಒಂದೆರಡು ಫೋಟೋಗಳು ತೆಗಿತಾ ಇದ್ದೆ. ಈ ಥರ ನೋಡಿ ಅಲ್ಲಿ ಮರದ ಪಕ್ಕಕ್ಕೆ ಈ ಥರ ಒಂದು ವಿಗ್ರಹ ಮಲಗಿದೆ. ಇದ್ರದ್ದು ಏನೋ ಪವಾಡ ಒಂದು ಕಥೆಯೇ ಇದೆ ಅನಿಸುತ್ತೆ. ನನಗೆ ಅದ್ರ ಬಗ್ಗೆ ಅಷ್ಟಕ್ಕೊಂದು ಗೊತ್ತಿಲ್ಲ. ಓಕೆನಾ ಫ್ರೆಂಡ್ಸ್. ಗೊತ್ತಿದ್ದರೆ ಅದ್ರ ಬಗ್ಗೆನೂ ಹೇಳ್ತಾ ಇದ್ದೆ. ಒಂದು ಫೋಟೋ ತೊಗೊಂಡ್ವಿ. ಒಂದು ಫೋಟೋ ಯಾಕೆ, ಸಾಕಷ್ಟು ಫೋಟೋ. ಓಕೆನಾ.